ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ, ನೀವು ಸೂಪರ್ ಆಗಿದ್ದೀರಾ ಅಂತ ವಿಡಿಯೋ ಶುರು ಮಾಡೋಣ. ಸೊ ಇವತ್ತು ಹೊಸ ವಿಡಿಯೋ ಏನಂತಂದರೆ 100 ಪೈಪರ್ಸ್ ಬಾಟಲ್ಲು ಟೇಸ್ಟ್ ಮಾಡೋಣ, ಏನಿದೆ ಹಿಸ್ಟ್ರಿ ತಿಳ್ಕೊಳ್ಳೋಣ, ಆಮೇಲೆ ಇದು ಹೆಂಗೆ ಪ್ರಿಪೇರು, ಏನು ಎಷ್ಟು ಪರ್ಸೆಂಟ್ ಆಲ್ಕೋಹಾಲ್ ಇದೆ, ಇದರದ್ದು ಪ್ರೈಸ್ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಬಾಟಲ್ ನೋಡ್ಕೊಂಬರೋಣ. ಒಳ್ಳೆ ಶೇಪ್ ಇದೆ, ನಾಟ್ ಫಾರ್ ಸೇಲ್, ಡಿಫೆನ್ಸ್ ಆ್ಯಂಡ್ ಪರ್ಸ್ನಲ್ ಓನ್ಲಿ ಅಂತ ಇದೆ. ನೋಡ್ಬೋದು, ಒಂದು ಒಳ್ಳೆ ಸೂಪರ್ ಪರ್ಫೆಕ್ಟ್ ಆಗಿರೋ ಬಾಟಲು, ಕಾಂಪ್ಯಾಕ್ಟಬಲ್ ಆಗಿದೆ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಡಿಫ್ರೆಂಟ್ ಹೊಸ ಥರ ವೀಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ದಟ್ ನಿಮ್ಗೆ ನೋಟಿಫಿಕೇಶನ್ ಇಮಿಡಿಯೇಟ್ಲಿ ಬರುತ್ತೆ, ನೀವು ಇಮಿಡಿಯೇಟ್ಲಿ ನೋಡ್ಬೋದು. ನನ್ನ ಹತ್ರ ಬಾಟ್ಲ್ ಇದೆ ಆ್ಯಕ್ಚುಲಿ 100 ಪೇಪರ್ಸು. ಇದು ಆ್ಯಕ್ಚುಲಿ ಮೇಡ್ ಇನ್ ಸ್ಕಾಟ್ಲ್ಯಾಂಡ್, ಇದು ಮೇಡ್ ಇನ್ ಸ್ಕಾಟ್ಲ್ಯಾಂಡ್. ಆ್ಯಂಡ್ ಇದನ್ನು ಸಿಂಗಲ್ ಮಾಲ್ಟ್ ವಿಸ್ಕಿ ಅಂತಲೂ ಹೇಳ್ತಾರೆ. ಆ್ಯಕ್ಚುಲಿ ಸಿಂಗಲ್ ಮಾಲ್ಟ್ ವಿಸ್ಕಿ ಏನಕ್ಕೆ ಹೇಳ್ತಾರೆ ಅಂತಂದರೆ ಇದನ್ನು ಒನ್ ಟೈಮ್ನ ಡಿಸ್ಟಿಲ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಸಿಂಗಲ್ ಮಾಲ್ಟ್ ವಿಸ್ಕಿ ಅಂತಾರೆ. ಆಮೇಲೆ ಇದನ್ನು ಆ್ಯಂಡ್ ಇನ್ನೊಂದು ಇದನ್ನು ಸಿಂಗಲ್ ಗ್ರೇನ್ ಕೂಡ ಅಂತ ಹೇಳ್ತಾರೆ, ಸಿಂಗಲ್ ಗ್ರೇನ್ ವಿಸ್ಕಿ ಅಂತ ಹೇಳ್ತಾರೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಇಂಡಿಯಾದಲ್ಲಿ ಟಾಪ್ ಸೆಲ್ಲಿಂಗ್ ಬ್ರ್ಯಾಂಡ್ ಇದು. ಆ್ಯಂಡ್ ಸ್ಮೂತ್ ವಿಸ್ಕಿ ಇದು. ಆ್ಯಂಡ್ ಟೇಸ್ಟ್ ನೋಡೋಣ, ಟೇಸ್ಟ್ ಹೆಂಗಿದೆ ಅಂತ. ಆ್ಯಂಡ್ ಇದು ಎಸ್ಪೆಷಲಿ ಈ ಬಾಟಲ್ ಇರೋದು, ಎಸ್ಪೆಷಲಿ ನನ್ನ ಹತ್ರ ಇರೋದು ಇದು ಡಿಫೆನ್ಸ್ ಬಾಟಲ್. ಇದು ನಾಟ್ ಫಾರ್ ಸೇಲ್. ಸೊ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೊ ನೀವು ಯಾರ್ಯಾರು ಕುಡುಕರಿದ್ದೀರಾ, ಸೊ ಅದಕ್ಕೆ ಈ ವಿಡಿಯೋಗೆ ಒಂದು ಅಟೆಂಡೆನ್ಸ್ ಕೊಡಿ. ಸೊ ಕುಡುಕರು ಅಂತ ಹೇಳಬಾರ್ದು, ಆ್ಯಕ್ಚುಲಿ ಮದ್ಯಪಾನ ಪ್ರಿಯರು ಅಂತ ಹೇಳಬೇಕು ಇದಕ್ಕೆ, ನೀವೆಲ್ಲ ವ್ಯೂವರ್ಸ್ಗೆ. ನಮ್ಮದು ಬೇಸಿಕ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಮುಖಾಂತರ ಓಪನಿಂಗ್ ಮಾಡೋಣ. ನಿಮಗೂ ಓಪನಿಂಗ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಈ ಥರ ನೀವು ಕೂಡ ಫಾಲೋ ಮಾಡ್ಬೋದು. ಸೊ ಜಸ್ಟ್ ನಾನು ಎಲ್ಬೋ ತೊಗೊಂಡ್ಬಿಟ್ಟು ಜಸ್ಟ್ ಒಂದು ಟಕ್ ಅಂತ ಒಂದು ಸೌಂಡ್ ಕೇಳುತ್ತೆ ನಿಮಗೆ. ಟಕ್ ಅಂತ ಸೌಂಡ್ ಕೇಳಿದ ತಕ್ಷಣ ಬಟನ್ ಓಪನ್ ಆಗಿದೆ ಅಂತ, ಇಲ್ಲಿ ಲಾಕ್ ಸಿಸ್ಟಮ್ ಓಪನ್ ಆಗಿದೆ ಅಂತ. ಸೊ ಲಾಕ್ ಸಿಸ್ಟಮ್ ಓಪನ್ ಆದ ತಕ್ಷಣ ಇದ್ರ ಮೇಲೆ ಫಸ್ಟ್ ಇದು ತೆಗೆದುಬಿಡ್ತೀನಿ. ಓಕೆ, ಬಂತು ಇದು ಔಟ್ಸೈಡು. ಓಕೆ, ಸ್ಟಿಕ್ಕರ್ ಬಂದು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಬಾಟಲ್ ಓಪನ್ ಹೇಗೆ ಮಾಡೋಣ ಅಂತ ನೋಡೋಣ. ಪಾಯಿಂಟ್. ಓಕೆ, ಓಪನ್ ಆಯಿತು. ಸಿಂಪಲ್ ಲಾಕ್. ಜಸ್ಟ್ ಪೀಲ್ ಔಟ್ ಮಾಡಿದ್ನ. ಓಪನ್ ಆಯಿತು. ಓಕೆ, ಸೊ ಫಸ್ಟ್ ಇದನ್ನು ಸ್ಮೆಲ್ ಮಾಡೋಣ, ಸ್ಮೆಲ್ ಹೆಂಗಿದೆ ಅಂತ. ಸೊ ಚೆನ್ನಾಗಿದೆ, ಒಂಥರ ಸ್ಮೋಕಿ ಫೀಲ್ ಇದೆ, ಸ್ಮೋಕಿ ಥರ ಸ್ಮೆಲ್ ಇದೆ. ಸ್ಟ್ರಾಂಗ್ ಅನಿಸುತ್ತೆ. ಆ್ಯಂಡ್ ಸೊ ಇದಕ್ಕಿಂತ ಮುಂಚೆ ಫಸ್ಟ್ ಇದಕ್ಕೊಂದೆರಡು ಐಸ್ ಕ್ಯೂಬ್ ಹಾಕೋಣ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ. ಆ್ಯಂಡ್ ಇದರಲ್ಲಿ ಆಲ್ಕೋಹಾಲ್ ಪರ್ಸಂಟೇಜು ಎಷ್ಟಿದೆಪ್ಪ ಅಂತಂತಂದರೆ, ಶೇಟ್ ಮ್ಯಾನ್ ಚೆಲ್ತು ಎಣ್ಣೆ ಶಿಟ್ 42.8 ಇದೆ. ಸೊ ಎಣ್ಣೆ ಹೇಗಿದ್ರೆ ನಾವು ಚೆಲ್ಲಬೇಕಂದ್ರೆ ದೇವ್ರಿಗಂತ ನಾವು ಸಿಂಪಡಿಸ್ತೀವಿ. ಸೊ ಅದನ್ನು ಫಸ್ಟ್ ಇದಿಷ್ಟು ಅವರಿಗೆ ಅಂತ ಅಂದ್ಕೊಂಡು ಶುರು ಮಾಡೋಣ. ಒಂದಿಷ್ಟು ಐಸ್ ಕ್ಯೂಬ್ ಹಾಕ್ತೀನಿ. ಐಸ್ ಕ್ಯೂಬ್ಸ್ ರೆಡಿ ಇದೆ ನನ್ನ ಹತ್ರ. ಓಕೆ, ಒಂದು ಎಷ್ಟು ಐಸ್ ಕ್ಯೂಬ್ ಹಾಕೋಣ? 2. ಸೊ ಲೆಟಸ್ ಆ್ಯಡ್ ಸಮ್, ಎಲ್ಲ ಸ್ವಲ್ಪ ಜಾಸ್ತಿ ಐಸ್ ಕ್ಯೂಬ್ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ. 3. ಅಂದರೆ ಕುಡಿಯೋಕ್ಕೆ ಫೀಲ್ ಚೆನ್ನಾಗಿರುತ್ತೆ. ವಿಸ್ಕಿದು ರಾ ಫೀಲ್ ಆಗುತ್ತೆ ಒಂಚೂರು, ಯಾಕಂದರೆ ಅದು ಇಮಿಡಿಯೇಟ್ಲಿ ಮಿಕ್ಸರ್ ಆದ ತಕ್ಷಣ ಐಸ್ ಜೊತೆಗೆ ಅದು ಒಂಚೂರು ನೀರು ಬಿಟ್ಕೊಂಡ ತಕ್ಷಣ ತುಂಬ ಅದ್ರ ಜೊತೆ ಕೋಲ್ಡ್ ಫೀಲ್ ಆಗುತ್ತೆ. ಆ್ಯಂಡ್ ಕುಡಿಯೋಕ್ಕೂ ಅದು ಹೇಳಿದ್ನಲ್ಲ, ಅದರ ಸ್ಮೆಲ್ ಕೂಡ ಫೀಲ್ ಆಗುತ್ತೆ. ತುಂಬ ಅತಿಯಾಗಿ ನೀರನ್ನು ಹಾಕಿದರೆ, ಆ್ಯಕ್ಚುಲಿ ಐಸ್ ಜೊತೆ ಹಾಕಿಬಿಟ್ಟು ಅದು ಆಟೋಮೆಟಿಕ್ಲಿ ತಾನೇ ಕರಗಿದರೆ ತುಂಬ ಒಳ್ಳೆ ಟೇಸ್ಟ್ ಫೀಲ್ ಆಗುತ್ತೆ. ಓಕೆ, ಸೊ
ಹಾಕಿದೆ ಸ್ಕಿನ್ ಒಂಚೂರು ಆಲ್ಮೋಸ್ಟ್ 30 ಆಗಿದೆ ಅನ್ಕೋತೀನಿ. ಓಕೆ ಫೈನ್. ಸೊ ಒಂಚೂರು ಆ್ಯಡ್ ಮಾಡೋಣ, ಯಾಕೋ ಶಾರ್ಟ್ ಅನ್ನಿಸ್ತಿದೆ. ಓಕೆ ಪರ್ಫೆಕ್ಟಾಗಿ ಆಯ್ತು ಇವಾಗ. ಓಕೆ ಟೇಸ್ಟ್ ಮಾಡೋಣ ಹೆಂಗಾಗಿದೆ ಅಂತ. ಕ್ಲೋಸ್ ಮಾಡ್ಬಿಡೋಣ, ಮತ್ತು ಮಿಸ್ ಆಗಿ ಬಿದ್ದುಬಿಟ್ರೆ ಕಷ್ಟ. ಆ್ಯಂಡ್ ಕಮಿಂಗ್ ಟು ಇದ್ರ ಪ್ರೈಸ್ ಬಂದುಬಿಟ್ಟು ಇದು ಡಿಫ್ರೆಂಟ್ ಸ್ಟೇಟಲ್ಲಿ ಡಿಫ್ರೆಂಟ್ ಪ್ರೈಸಿಂಗ್ ಇರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ಒಂದು 3000 to 4000 ಯಾಕಂದ್ರೆ ಪ್ರೈಸಸ್ ವೇರಿ ಆಗ್ತಿರುತ್ತೆ ಬೇಸ್ಡ್ ಆನ್ ಗೌರ್ಮೆಂಟು ಟ್ಯಾಕ್ಸು ಆಮೇಲೆ ಪ್ರೈಸ್ ಹೈಕ್ ಮಾಡೋದ್ರಿಂದ. ಇವಾಗ ಕರೆಂಟ್ಲಿ ಇರ್ಬೋದು ಒಂದು 3200 3400 ರೂಪಾಯಿ ಇದೆ ಅನ್ಸುತ್ತೆ ಇವಾಗ ಕರೆಂಟ್ ಆ್ಯಸ್ ಆಫ್ ನಾವು. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಚೂರು ನೀರು ಆ್ಯಡ್ ಮಾಡ್ತೀವಿ. ಓಕೆ ಸೊ ನೀರು ಆ್ಯಡ್ ಮಾಡಿದೆ. ಇದಕ್ಕೆ ಅಂತಲೇ ಸೈಡ್ಸಿಗೆ ಅಂತ ಒಂದಿಷ್ಟು ಚೂರು ಸೈಡ್ಸು ಇಟ್ಕೊಂಡಿದ್ದೀನಿ. ನೀರು ಫೀಲ್ ಮಾಡೋಣ. ಒಳ್ಳೆ ರಾ ಫೀಲ್ ಇದೆ, ಚೆನ್ನಾಗಿದೆ ಬಿಸ್ಕಿ. ಅದಕ್ಕೆ ಒನ್ ಆಫ್ ದ ಟಾಪ್ ಬೆಸ್ಟ್ ಸೆಲ್ಲಿಂಗ್ ಇದು. ಜೊತೆಗೆ ಆ್ಯಕ್ಚುಲಿ ಮಟನ್ ಇದೆ. ನೋಡ್ತಿರೋಂಥದ್ದು ಚೇರ್ಸ್ ಹೇಳಿಲ್ಲ, ಇವಾಗ ಇನ್ನೊಂದ್ಸಲ ಹೇಳಿದ್ದೀನಿ. ಚಿಯರ್ಸ್. ಚೆನ್ನಾಗಿದೆ. ಈ ವಿಸ್ಕಿ ಬಂದುಬಿಟ್ಟು ಸ್ಕಾಟ್ಲೆಂಡಿಂದ ಬರುತ್ತೆ ಆ್ಯಕ್ಚುಲಿ ನಮಗೆ. ಆ್ಯಂಡ್ ಸಿಂಗಲ್ ಮಾಲ್ಟು, ಟಾಪ್ ಸೆಲ್ಲಿಂಗು. ಆ್ಯಂಡ್ ಇದರಲ್ಲೇ ಡಿಫ್ರೆಂಟು ಇಯರ್ಸ್ ಆಫ್ ಟೆನ್ಯೂರ್ದು ಬ್ರ್ಯಾಂಡ್ಸ್ ಇದೆ. 12 years ಬರುತ್ತೆ, 8 years ಬರುತ್ತೆ. ಡಿಫ್ರೆಂಟ್ ಇಯರ್ ಮೇಲೆ ಡಿಫ್ರೆಂಟ್ ಪ್ರೈಸಿಂಗ್ ಇರುತ್ತೆ. ಜಾಸ್ತಿ ಇಯರ್ಸ್ ಆದಷ್ಟು ಜಾಸ್ತಿ ಪ್ರೈಸಿಂಗ್ ಇರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಇಯರ್ಸ್ ಪ್ರಕಾರ. ಇದನ್ನ ನೀವು ಚೂಸ್ ಮಾಡ್ತಿದ್ರೆ ಒಳ್ಳೆ ನೀವು ಕಂಪನಿಯನ್ನು. ಆ್ಯಂಡ್ ಯಾರು ಓವರ್ ಡ್ರಿಂಕಿಂಗು ಒಳ್ಳೆಯದಲ್ಲ. ನಿಮಗೆ ಎಷ್ಟು ಕೆಪಾಸಿಟಿ ಅನಿಸುತ್ತೆ, ನೀವು ಎಷ್ಟು ಕಂಟ್ರೋಲ್ಡ್ ಆಗಿರ್ತೀರ ಅಷ್ಟು ಮಾತ್ರ ಕುಡೀರಿ, ಅದು ಬೆಟರ್ ಚಾಯ್ಸ್. ಸೊ ನಮಗೆ ಎಷ್ಟು ಕೆಪಾಸಿಟಿ ಆಗುತ್ತೆ ಅಷ್ಟು, ಅದಕ್ಕಿಂತ ಜಾಸ್ತಿ ಓವರ್ ಕುಡಿಯೋದ್ರಿಂದ ಹೆಲ್ತ್ಗೂ ಪ್ರಾಬ್ಲಮ್ಸ್ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟು ಮಾತ್ರ ಕುಡೀರಿ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಅಸ್ಕಿ ಅಲೌಟ್. ಸೊ ಇನ್ನೊಂದು ಹೊಸ ವೀಡಿಯೋದಲ್ಲಿ ಬರ್ತೀನಿ, ಡಿಫ್ರೆಂಟ್ ವೀಡಿಯೋ, ಡಿಫ್ರೆಂಟ್ ಕೈಂಡ್ ಆಫ್ ಇಟ್ ಮೈಟ್ ಬಿ ವಿಸ್ಕಿ, ಬೇರೆ ಏನೋ ಎಲ್ಲ ಡಿಫ್ರೆಂಟ್ ಎಲ್ಲ ವೀಡಿಯೋ ಥರ ಎಲ್ಲ ಥರನೂ. ಸೊ ಅಸ್ಕಿ ಅಲೌಟ್ ಅಂತ ನಾವು ಮಾಡ್ತಿರೋದೇ ಅದೇ ಕಾರಣದಿಂದ. ಅಸ್ಕಿ ಅಲೌಟ ಏನಪ್ಪ ಅಂತಂದರೆ, ನಾವು ಒಂದೇ ಕಂಟೆಂಟ್ಗೆ ನಾವು ಯಾವತ್ತೂ ಲಿಮಿಟ್ ಮಾಡ್ಕೊತಿಲ್ಲ, ಎಲ್ಲ ಥರ ಕಂಟೆಂಟ್ ಹಾಕ್ತೀವಿ. ಇದು ಒಂದೇ ಥರ ಕಂಟೆಂಟ್ ಅಂತ ನಾವು ಯಾವತ್ತೂ ಫಿಕ್ಸ್ ಆಗಿಲ್ಲ. ಇಟ್ ಮೈಟ್ ಬಿ ವಿಸ್ಕಿ ಅನ್ಬಾಕ್ಸಿಂಗ್ ಆಗಲಿ, ಬೇರೆ ಎಲ್ಲೇ ಹೋಗೋದಾಗಲಿ, ಟ್ರಾವೆಲ್ ಎಕ್ಸ್ಪ್ಲೋರ್ ಆಗಲಿ, ಎಜುಕೇಷನ್ ಆಗಲಿ, ಫಿಟ್ನೆಸ್ ಬಗ್ಗೆ ಆಗಲಿ, ಎಲ್ಲ ಥರ ವೀಡಿಯೋ ಮಾಡ್ತೀವಿ. ಹೆಲ್ತ್ ಬಗ್ಗೆ ಎಲ್ಲ ಥರನೂ ವೀಡಿಯೋ ಮಾಡ್ತೀವಿ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಅಸ್ಕಿ ಅಲೌಟ್. ಟಾಟಾ, ಬಬ್ಬಾ, ಸಿ ಯು, ಸೈನಿಂಗ್ ಆಫ್. ಥ್ಯಾಂಕ್ ಯು.